ಪ್ರಿಯ ವೀಕ್ಷಕರೇ, ದೇವಿ ಚಾನಲ್ಗೆ ತಮಗೆಲ್ಲ ಸ್ವಾಗತ. ಇವತ್ತು ನಾನು ಒಂದು ಸಿಹಿಯಾದಂಥ ರುಚಿಕಟ್ಟಾದಂಥ ಖವಾದಿಂದ ಜಾಮೂನ್ ಮಾಡುವ ವಿಧಾನ ಹೇಳ್ಕೊಡ್ತೀನಿ ರೀ. ಇದಕ್ಕೆ ಬೇಕಾಗುವಂಥ ಸಾಮಗ್ರಿಗಳು ಯಾವನ್ನೋದನ್ನು ನೋಡೋಣ್ರಿ. ಮೊದಲಿಗೆ ಖವಾ, ಇದು ಶುದ್ಧವಾದಂಥ ತಾಜಾ ಖವಾ 500 ಗ್ರಾಮ. ಆಮೇಲೆ ಸಕ್ಕರೆ 500 ಗ್ರಾಮ, ಇದು ಸಕ್ಕರೆ ಪಾಕ ಮಾಡಕ್ಕೆ ಬೇಕ್ರಿ. ಆಮೇಲೆ ಎಣ್ಣೆ, ಶುದ್ಧವಾದಂಥ ಕುಸುಬಿ ಎಣ್ಣೆ, ಗಾಣದಿಂದ ತೆಗೆದಂಥ ಕುಸುಬಿ ಎಣ್ಣೆ. ಇದನ್ನು ಉಪಯೋಗಿಸೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ರೀ. ಅದಕ್ಕೆ ಗಾಣದಿಂದ ತೆಗೆದಂಥ ಎಣ್ಣೆಯನ್ನು ಉಪಯೋಗ ಮಾಡೋದು ಒಳ್ಳೆಯದು. ಆಮೇಲೆ ಮೈದಾ ಹಿಟ್ಟು 125 ಗ್ರಾಮ ಮೈದಾ ಹಿಟ್ಟು. ಇದಾದ ನಂತರ ಸ್ವಲ್ಪ ಬೇಕಿಂಗ್ ಪೌಡರ, ಆಮೇಲೆ ಏಲಕ್ಕಿ ಪೌಡರ. ಇಷ್ಟು ನಾವು ಮಾಡುವಂಥ ಜಾಮೂನಿಗೆ ಬೇಕಾದಂಥ ಸಾಮಗ್ರಿಗಳು. ಇವೆಲ್ಲ ನಾವು ಮೊದಲಿಗೆ ಹೆಂಗೆ ಮಾಡೋದು ನೋಡೋಣ್ರಿ. ಮೊದಲು ನಾವು ತೆಗೆದುಕೊಂಡಂಥ 500 ಗ್ರಾಮ್ ಖವಾವನ್ನು ಒಂದು ಬುಟ್ಟಿ ಒಳಗೆ ಹಾಕ್ಕೊಳ್ಳೋಣ್ರಿ. ಇದಾದ ನಂತರ ಇದಕ್ಕೆ ನಾವು ಮೈದಾ ಹಿಟ್ಟು 125 ಗ್ರಾಮ್ ತೊಗೊಂಡಿವಲ್ರಿ, ಆ ಮೈದಾ ಹಿಟ್ಟನ್ನು ಹಾಕ್ಕೊಂಡ್ರಿ. ಆಮೇಲೆ ಸ್ವಲ್ಪ ಬೇಕಿಂಗ್ ಸೋಡಾ ಒಂದು ಅರ್ಧ ಚಮಚದಷ್ಟು ಸಾಕ್ರಿ. ಅರ್ಧ ಚಮಚನೂ ಅಷ್ಟೇ, ಒಂದು ಅರ್ಧ ಚಮಚದಷ್ಟು ಹಾಕ್ಕೊಂಡ್ರಿ. ಆಮೇಲೆ ಇದನ್ನೆಲ್ಲ ಚೆಂದಾಗ ಮಿಕ್ಸ್ ಮಾಡಿ, ಯಾವುದೇ ರೀತಿ ಗಂಟಿರ್ಲಾರಂಗೆ ಬೇಕಿಂಗ್ ಪೌಡರ ಆಮೇಲೆ ಮೈದಾ ಹಿಟ್ಟು ಖವಾ ಚೆಂದಾಗ ಕೂಡುವಂಗೆ ಮಿಕ್ಸ್ ಆಗುವಂಗೆ ಕಲಿಸಿ ಈ ರೀತಿ ಇಟ್ಕೊಳ್ಳೋಣ್ರಿ. ಈಗ ಇವನ್ನೇನು ಮಾಡೋಣ್ರಿ, ಸಣ್ಣ ಸಣ್ಣ ಗುಂಡಕ್ಕೆ ಒಂದು ಜಾಮೂನಿನ ಆಕಾರದಾಗ ಕೈಯಿಂದ ಮಾಡೋಣ್ರಿ. ಈಗ ಜಾಮೂನು ಎಷ್ಟು ಚೆಂದಾಗಿ ಬರ್ತಾವೆ ನೋಡಿರಿ. ಯಾಕಂದ್ರೆ ಖವಾ ಒಳಗೆ ನಮಗೆ ಆಯ್ಲಿ ಕಂಟೆಂಟ್ ಇರೋದ್ರಿಂದ ಜಾಮೂನು ಭಾಳ ಚೆಂದ ಬರ್ತಾವೆ ರೀ. ಶೈನಿಂಗ್ ಆಗಿನೂ ಬರ್ತಾವೆ ರೀ, ಚೆಂದಾಗಿನೂ ಬರ್ತಾವೆ ರೀ. ಆಮೇಲೆ ಇವು ಇಷ್ಟ ಸೈಜ್ ಸಾಕ್ರಿ, ಭಾಳ ದೊಡ್ಡೂ ಬೇಡ, ಭಾಳ ಸಣ್ಣನೂ ಬೇಡ. ಈಗ ಒಂದು ಬೌಲ್ ಒಳಗೆ, ಒಂದು ಬುಟ್ಟಿ ಒಳಗೆ, ಅಥವಾ ಒಂದು ಪ್ಲೇಟ್ ಒಳಗೆ ಈ ಮಾಡಿದಂಥ ಜಾಮೂನನ್ನು ಹಾಕ್ಕೊಳ್ಳೋಣ್ರಿ. ನಿಮಗೆ ಬೇಕಂದ್ರೆ ಇದಕ್ಕಿಂತ ಸ್ವಲ್ಪ ದೊಡ್ಡೂ ಮಾಡ್ಬೋದು, ಸ್ವಲ್ಪ ಸಣ್ಣನೂ ಮಾಡ್ಬೋದು. ಯಾಕಂದ್ರೆ ಇನ್ನು ಕರೆದು ಪಾಕಿನೊಳಗೆ ನೆನೋದು ಇನ್ನೂ ಇವು ದೊಡ್ಡ ಆಗ್ತಾವ್ರಿ. ಅದಕ್ಕೆ ನಾ ಇಷ್ಟೇ ಮಾಡ್ಕೊಳಕತ್ತೀನಿ ರೀ. ಆಮೇಲೆ ಈ ಗುಂಡಕ್ಕೆ ಮಾಡುವಾಗ ನಾವು ಲಕ್ಷ್ಯ ಕೊಡೋದು ಏನಂದ್ರೆ ಮ್ಯಾಗ ಕ್ರ್ಯಾಕ್ ಬರಬಾರ್ದು ರೀ. ಇದ್ರ ಮ್ಯಾಲೆ ಏನೈತಿ ಕ್ರ್ಯಾಕ್ ಬರಬಾರ್ದು ರೀ. ಇದು ಕ್ರ್ಯಾಕ್ ಬರೋದ್ರಿಂದ ಕರಿ ಮುಂದೆ ಜಾಮೂನ ಒಡೆಯೋ ಚಾನ್ಸಸ್ ಇರ್ತಾವೆ ರೀ. ಅದಕ್ಕೆ ಇವನ್ನ ಚೆಂದಾಗಿ ತೀಡಿ ನುಣುಪಾಗಂಗೆ ಹಿಂಗೆ ಗುಂಡಕ್ಕೆ ಮಾಡಿ ಇಟ್ಕೊಳ್ಬೇಕು ರೀ. ಈಗ ನಾವು ಏನು ಮಾಡೋಣ್ರಿ, ಇವು ಎಲ್ಲ ಬೌಲನ್ನು ಹಿಟ್ಟನ್ನು ಈ ರೀತಿ ಗುಂಡ್ಕ ಮಾಡಿ ಇಟ್ಕೊಂಡು ಇವನ್ನ ಕರಿಯೋಣ್ರಿ. ಈಗ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಒಳಗೆ ಸರಿಯಾಗಿ ಕರಿಯೋಣ್ರಿ. ಇದು ಟೇಸ್ಟಿ ಮತ್ತು ಹೆಲ್ದಿ ಆದಂಥ ಜಾಮೂನ್ ರೀ. ಇವು ವಯಸ್ಸಾದವ್ರಿಗೂ ಸಹಿತ ತಿನ್ನಲಿಕ್ಕೆ ಭಾಳ ಸರಳ ಅದ ರೀ. ಮಕ್ಕಳಿಗೂ ಈ ಜಾಮೂನ ಭಾಳ ಇಷ್ಟ ನೋಡಿರಿ. ಈಗ ನಾನು ಮಾಡ್ಕೊಂಡಂಥ ಎಲ್ಲ ಜಾಮೂನುಗಳು ಈ ರೀತಿಯಾಗಿ ಮಾಡಿಟ್ಕೊಂಡಿವಿ. ಈಗ ನಾವು ಏನು ಮಾಡೋಣ ಅಂದರೆ ಗ್ಯಾಸ್ ಮ್ಯಾಗ ಒಂದು ಬೋಗಾಣಿ ಇಡೋಣ್ರಿ. ಬೋಗಾಣಿ ಒಳಗೆ ನಾವು ತೊಗೊಂಡಂಥ ಸಕ್ಕರೆ ಹಾಕೋನು. ಆಮೇಲೆ ಇದಕ್ಕೆ 1 ಗ್ಲಾಸ್ ನೀರು ಹಾಕ್ಕೊಂಡ್ರಿ. 1 ಗ್ಲಾಸ್ ನೀರು, ಯಾಕಂದ್ರೆ ಸ್ವಲ್ಪ ಇದು ಅಳಸ್ಬೇಕಲ್ರಿ. ಇದಕ್ಕೇನು ಪಾಕ ಅದೇನೂ ತೊಗೊಳಂಗಿಲ್ಲ, ಅದಕ್ಕೆ ಸ್ವಲ್ಪ ನೀರು ಜಾಸ್ತಿನೇ ಹಾಕಬೇಕು. ಈ ಅಳತಿಲಿ 1 ಗ್ಲಾಸ್ ನೀರು ಹಾಕಿನ್ರಿ. ಹಾಕಿದನ್ನು ಏನು ಮಾಡೋಣ, ಈಗ ಗ್ಯಾಸ್ ಹಚ್ಕೊಂಡು ಕಾಯಿಸಿ ಪಾಕ ಬರ್ಸೋಣ್ರಿ. ಜಾಮೂನಿನ ಪಾಕ ಬರ್ಸೋನು. ಇದನ್ನು ಸ್ವಲ್ಪ ಸಕ್ಕರೆ ಕರ್ಗುತನ ತಿರುವಾಡ್ಬೇಕು ರೀ. ಯಾಕಂದ್ರೆ ಸಕ್ಕರೆ ತೆಳಗೆ ಅಂಟ್ಕೋತದ ರೀ, ಬೊಗಾಣಿಗೆ ಅಂಟ್ಕೊಳ್ಳುವಂಥ ಚಾನ್ಸಸ್ ಇರ್ತದೆ. ಅದಕ್ಕೆ ಸ್ವಲ್ಪ ಕರ್ಗುತನ ನಾವೇನು ಮಾಡ್ಬೇಕು ರೀ, ಕೈ ಆಡಿಸ್ಬೇಕು ರೀ ಈ ರೀತಿ. ಈಗ ಇದು ಕುದಿಯಾಕತ್ರಿ. ಈಗ ಕುದ್ದು ಸ್ವಲ್ಪ ಥಿಕ್ನೆಸ್ ಬತ್ತು ನೋಡ್ರಿ. ಈ ರೀತಿ ಥಿಕ್ಕಾಗುತ್ತಾನ ನಾವೇನು ಮಾಡ್ಬೇಕು, ಇದನ್ನು ಕುದಿಸ್ಬೇಕು ರೀ. ಭಾಳ ನೀರಿತ್ತಂದ್ರೆ ಜಾಮೂನು ಏನಾಗ್ತಾವ್ರಿ, ಟೇಸ್ಟ್ ಹೋಗ್ತಾವ್ರಿ. ಮತ್ತು ಭಾಳ ಗಟ್ಟಿ ಆದರೂ ಸಹಿತ ಜಾಮೂನ ಪಾಕ ಸರಿಯಾಗಿ ಹಿಡಿಯುವಂಗಿಲ್ಲ. ಅದಕ್ಕೆ ನಾವು ಭಾಳ ಗಟ್ಟಿನೂ ಇಲ್ಲ, ಭಾಳ ತಿಳಿನೂ ಇಲ್ಲ, ಒಂದು ಲೆವೆಲ್ ಮ್ಯಾಗ ನಾವು ಏನು ಮಾಡ್ಬೇಕು ರೀ, ಪಾಕವನ್ನು ರೆಡಿ ಮಾಡ್ಕೋಬೇಕು ರೀ ಈ ರೀತಿ. ಈಗ
ಇದು ಪಾಕ ಆಯ್ತು ರೀ. ಗ್ಯಾಸ್ ಆಫ್ ಮಾಡಿ ಇದಕ್ಕೇನೈತಿ ನಾವು ತೊಗೊಂಡಂಥ 1 ಸ್ಪೂನ್ ಏಲಕ್ಕಿ ಪೌಡರ್ ಹಾಕ್ಕೊಂಡ್ರಿ. ಇದರಿಂದ ಜಾಮೂನಿನ ಘಮ ಜಾಸ್ತಿ ಆಗ್ತದೆ, ರುಚಿ ಬರ್ತದೆ. ಏಲಕ್ಕಿ ರುಚಿ ಜಾಮೂನಿಗೆ ಒಂದು ಟೇಸ್ಟಿಯಾದಂಥ ಜಾಮೂನು ಸಿಗ್ತಾವ್ರಿ ನಮಗೆ ತಿನ್ನೋಕೆ. ಈಗ ಇದನ್ನು ಸೈಡಿಗೆ ಇಡೋಣ್ರಿ. ಈಗ ಮತ್ತು ನಾವು ಗ್ಯಾಸ್ ಮ್ಯಾಗ ಒಂದು ಬುಟ್ಟಿ ಇಟ್ಟು ಕಡಾಯಿ ಇಟ್ಟು ಇದಕ್ಕೆ ನಾವು ಏನು ಮಾಡೋಣ್ರಿ, ಈಗ ಎಣ್ಣೆ ಹಾಕ್ಕೊಳ್ಳೋಣ. ಗ್ಯಾಸ್ ಹಚ್ಕೊಳ್ಳೋಣ. ಮೊದಲು ಗ್ಯಾಸ್ ಹಚ್ಕೊಂಡು ಇದಕ್ಕೆ ನಾವು ಕರಿಲಾಕ ಎಣ್ಣೆ ಹಾಕ್ಕೊಳ್ಳೋಣ್ರಿ. ಎಣ್ಣೆ ಇದಕ್ಕೆ ಭಾಳ ಹತ್ತಂಗಿಲ್ಲ ರೀ, ಯಾಕಂದ್ರೆ ಖವಾ ಒಳಗೆ ಆಯಿಲಿ ಕಂಟೆಂಟ್ ಇರ್ತದಲ್ರಿ. ಅದಕ್ಕೆ ನಾವು ಎಣ್ಣೆ ಸ್ವಲ್ಪ ಹಾಕ್ಕೊಳ್ಳೋದು. ಎಣ್ಣೆ ಕಾದದ ಇಲ್ಲ ಅಂತ ಈಗ ನೋಡೋಣ್ರಿ, ಚೆಕ್ ಮಾಡೋಣ. ಎಣ್ಣೆ ಕಾದದಂತ ನಾವು ತಿಳ್ಕೊಬೇಕಾದ್ರೆ ಒಂದು ಸಣ್ಣದು ಗುಂಡು ಒಗದ್ರೆ, ಜಾಮೂನಿನ ತುಕಡಿ ಒಗದ್ರೆ ಈ ರೀತಿ ಅದು ಮ್ಯಾಗ ಬಂದು ಹಿಂಗೆ ಎಣ್ಣೆ ತಳದಿಂದ ಜಾಮೂನು ಹಗರಾಗಿ ಮ್ಯಾಗ ಬರ್ಬೇಕು ರೀ. ಈಗ ನಮಗೇನು ಗೊತ್ತಾಗ್ತೈತಿ, ಇದು ಎಣ್ಣೆ ಜಾಮೂನು ಮಾಡೋಕೆ ಆಗ್ಯದ, ಕಾದದಂತ ತಿಳ್ಕೊಳ್ಳೋಣ್ರಿ. ಈಗ ನಾವು ಮಾಡಿಟ್ಕೊಂಡಂಥ ಜಾಮೂನನ್ನು ಒಂದೊಂದಾಗಿ ಸಾವಕಾಶವಾಗಿ ನಿಧಾನವಾಗಿ ಕಡಾಯಿಗೆ ಹಾಕೊಂಡ್ರಿ. ಎಣ್ಣೆ ಸಿಡಿಲಾರಂಗೆ ನೋಡಿ ಸಾವಕಾಶ ಹಾಕ್ಬೇಕ್ರಿ. ಆಮೇಲೆ ಈ ಜಾಮೂನನ್ನು ಸಣ್ಣ ಉರಿ ಮ್ಯಾಗ ಕರಿಬೇಕ್ರಿ. ಯಾಕಂದ್ರೆ ಇದು ಮ್ಯಾಲೆ ಕರಿತಾವ್ರಿ, ಒಳಗೆ ಹಸಿ ಉಳಿತಾವ್ರಿ. ನಾವು ಅಥವಾ ಜೋರು ಉರಿ ಇಟ್ಟಿವಂದ್ರೆ ಅದಕ್ಕೆ ನಾವು ಏನು ಮಾಡ್ಬೇಕ್ರಿ, ಇದನ್ನು ಸಣ್ಣ ಉರಿ ಒಳಗೆ ನಿಧಾನವಾಗಿ ಸಾವಕಾಶ ಕೈ ಆಡಿಸಿ ಇವನ್ನ ಕರಿಬೇಕ್ರಿ. ಯಾಕಂದರೆ ಇವು ಸಾಫ್ಟ್ ಇರ್ತಾವಲ್ರಿ, ಭಾಳ ಸೂಕ್ಷ್ಮ ಇರ್ತಾವೆ ಜಾಮೂನು, ಖವಾ ಜಾಮೂನು. ಅದಕ್ಕೆ ನಾವು ಇದನ್ನು ಕೇರ್ಫುಲ್ಲಾಗಿ ನಿಧಾನವಾಗಿ ಬ್ರೌನ್ ಕಲರ್ ಬರುವವರೆಗೆ ನಾವೇನು ಮಾಡ್ಬೇಕ್ರಿ, ಗೋಲ್ಡನ್ ಬ್ರೌನ್ ಬರುವವರೆಗೆ ಇವನ್ನ ಸರಿಯಾಗಿ ಕರ್ಕೋಬೇಕ್ರಿ. ಈ ರೀತಿ ಕರೆದಂಥ ಜಾಮೂನನ್ನು ನಾವೇನು ಮಾಡ್ಬೇಕ್ರಿ, ಎಣ್ಣೆಯಿಂದ ಕಡೆಯಾಗಿ ತೆಗೆದು ಜಾಮೂನಿನಲ್ಲಿದ್ದಂಥ ಎಣ್ಣೆಯನ್ನೆಲ್ಲ ಜಾಡಿಸಿ ತೆಗೆದು ಮುಂದೂ ಸಾವಕಾಶ ತೆಗಿಬೇಕ್ರಿ. ಈ ರೀತಿ ತೆಗೆದು ಇವನ್ನ ಏನು ಮಾಡೋಣ್ರಿ, ಈಗ ನಾವು ಮೊದಲೇ ಮಾಡಿಟ್ಕೊಂಡಂಥ ಬಿಸಿ ಪಾಕಿನೊಳಗೆ ಈ ಜಾಮೂನನ್ನು ಹಾಕ್ಕೊಂಡ್ರಿ. ಬಿಸಿ ಇರುವಾಗ ನಾವು ಜಾಮೂನು ಹಾಕಿದ್ರೆ ಪಾಕ ಜಾಮೂನಿಗೆ ಸರಿಯಾಗಿ ಹಿಡ್ಕೊತದ ರೀ. ಅದಕ್ಕೆ ನಾವು ಬಿಸಿ ಜಾಮೂನ ಬಿಸಿ ಪಾಕ್ನಾಗ ಹಾಕಿದ್ರೆ ನಮಗೆ ಜಾಮೂನು ಸಾಫ್ಟಾಗಿ ಬರ್ತಾವ್ರಿ. ಈಗ ನಾವು ಮತ್ತೇನು ಮಾಡೋಣ್ರಿ, ಮತ್ತು ಎಣ್ಣೆ ಒಳಗೆ ಸಾವಕಾಶವಾಗಿ ಕರ್ಕೊಳ್ಳೋಣ್ರಿ. ಈ ರೀತಿ ನಾವು ಮಾಡಿಟ್ಕೊಂಡಂಥ ಎಲ್ಲ ಜಾಮೂನಿನ ಉಂಡೆಗಳನ್ನು ನಿಧಾನವಾಗಿ ಕರ್ಕೊಳ್ಳೋಣ್ರಿ. ಈಗ ಇವು ಕರಿ ಮುಂದೆ ನಾವೇನು ಮಾಡೋಣ್ರಿ, ಮೊದಲೇನು ಹಾಕಿ ಇಟ್ಕೊಂಡಿದ್ದೀವಲ್ಲ ಪಾಕನಾಗ, ಆ ಜಾಮೂನನ್ನು ತೆಗೆದು ಬೇರೆ ಒಂದು ಬೌಲ್ನೊಳಗೆ ಹಾಕ್ಕೊಂಡ್ರಿ, ಬೇರೆ ಬುಟ್ಟಿ ಒಳಗೆ ಹಾಕ್ಕೊಂಡ್ರಿ. ಯಾಕಂದ್ರೆ ಇಷ್ಟು ನಮಗೆ ಪಾಕ ಹಿಡ್ಕೊಳಕಟ್ಟು ಸಾಕ್ರಿ. ಭಾಳ ಸ್ವೀಟ್ ಆದ್ರೂ ಜಾಮೂನ ತಿನ್ನಲಿಕ್ಕೆ ಹೋಗೋದಿಲ್ಲ ರೀ. ಇದು ಏನದಲ್ಲ, ಮೃದುವಾದಂಥ ಟೇಸ್ಟಿಯಾದಂಥ ಜಾಮೂನು ನಮಗೆ ಬೇಕಂದ್ರೆ ಇಷ್ಟು ನಾವು ಟೈಮ್ನೊಳಗೆ ನಮಗೆ ನೆನೆಸೋದು, ಪಾಕ್ನಾಗ ನೆನೆಸೋದು ಸಾಕ್ರಿ. ಈಗ ಮತ್ತು ಎರಡನೇ ಸರ್ತಿ ಏನು ಮತ್ತೆ ಕರಿತೀವಲ್ರಿ, ಅವನ್ನೇನೈತಿ ಮತ್ತು ನಾವು ಕರೆದಂಥ ಜಾಮೂನುಗಳನ್ನು ಮತ್ತು ಪಾಕನಾಗ ಹಾಕ್ಕೊಂಡ್ರಿ. ಮತ್ತು ಇನ್ನೊಂದು ಟ್ರಿಪ್ ಕರಿಯೋ ಮುಂದೆ ಏನೈತಿ, ಇವನ್ನ ತೆಗೆದು ಈಗ ಹಾಕಿದಂಥ ಜಾಮೂನನ್ನು ತೆಗೆದು ಇನ್ನೊಂದು ಟ್ರಿಪ್ಪಿಗೆ ಹಾಕಿ ಹಿಂಗೆಲ್ಲ ಜಾಮೂನನ್ನು ತೆಗೆದು ಹಾಕಿ ಮಾಡಿ ಈ ರೀತಿಯಾದಂಥ ನಮಗೆ ತಿನ್ಲಿಕ್ಕೆ ಟೇಸ್ಟಿಯಾದಂಥ ಸೂಪರ್ ಡೂಪರ್ ಜಾಮೂನು ನಮಗೆ ರೆಡಿ ಆದವು ರೀ. ಇದು ಹೆಲ್ದಿ ಆದಂಥ ಟೇಸ್ಟಿಯಾದಂಥ ಮಕ್ಕಳಿಗೆ, ವೃದ್ಧರಿಗೆ ಎಲ್ಲರಿಗೂ ಇಷ್ಟವಾದಂಥ ಜಾಮೂನು ನಮಗೆ ಸರಿಯಾಗಿ ಸಿಕ್ತ್ರಿ. ಈ ರೀತಿ ನೀವು ಮಾಡಿ ಈ ಜಾಮೂನನ್ನು ಎಲ್ಲರೂ ಸವಿಗಿರಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು. ನನಗೆ ಸಬ್ಸ್ಕ್ರೈಬ್ ಮತ್ತು ಲೈಕನ್ನು ಕೊಡಿ ಅಂತ ಕೇಳ್ಕೊತೀನಿ. ಧನ್ಯವಾದ.